ಸುನಿಲ್ ಕುಮಾರ್ ಅವರಿಗೆ ಚಕ್ರವರ್ತಿ ಸೂಲಿ ಮೇಲೆ, ಪುನೀತ್ ಕೆರೆಹಳ್ಳಿ ಮೇಲೆ ಇರುವಂತಹ ಅಭಿಮಾನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಇಲ್ಲ, ಪ್ರಮೋದ್ ಮುತಾಲಿಕ್ ಅವ್ರ ಮೇಲೆ ಇಲ್ಲ, ಪ್ರವೀಣ್ ಭಾಯ್ ತೊಗಾಡಿ ಅವ್ರ ಮೇಲೆ ಇಲ್ಲ. ಇವರು ಸದನದಲ್ಲಿ ಮಾತನಾಡ್ತಾರೆ, ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣಗಳಿಗೆ ನಿಷೇಧ ಮಾಡ್ತಾ ಇದ್ದಾರೆ, ಇದು ತಪ್ಪು ಅಂತೇಳಿ ಸದನದಲ್ಲಿ ಮಾತನಾಡ್ತಾರೆ. ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಜಿಲ್ಲೆಗಳಿಗೆ ನಿರ್ಬಂಧವನ್ನ ಹೇರುವಂತದ್ದು ಮತ್ತು ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವಗಳಿಗೆ ಭಾಗವಹಿಸದಂತೆ ದೊಡ್ಡ ಪ್ರಮಾಣದಲ್ಲಿ ತಡೆಯುವಂತ ಪ್ರಯತ್ನವನ್ನ ಪೊಲೀಸ್ ಇಲಾಖೆಯ ಮುಖಾಂತರ ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ್ ಭಟ್, ಶರಣ್ ಪಂಪ್ವೆಲ್ಲು, ಚಕ್ರವರ್ತಿ ಸೂಲಿಬೆಲೆ, ವಿಕಾಸ್ ಪುತ್ತೂರು, ಪುನೀತ್ ಕೆರೆಹಳ್ಳಿ ಇಂತ ಎಲ್ಲ ಪ್ರಮುಖರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಮೊಕದ್ದಮೆಗಳನ್ನ ಹಾಕಿ ಆ ಜಿಲ್ಲೆಗಳಿಗೆ ಹೋಗಬಾರದು ಅನ್ನುವಂತ ಹುನ್ನಾರವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಮಾನ್ಯ ಸಚಿವರಿಗೆ ಕೇಳುವಂತದ್ದು, ನೀವು ಯಾವುದೇ ಗಲಾಟೆಗಳು, ಗಲಭೆಗಳು ಹಿಂದೂ ಸಮಾಜೋತ್ಸವದಲ್ಲಿ ಆದಂತ ಉದಾಹರಣೆಗಳು ನಮ್ಮ ಹತ್ರ ಇಲ್ಲ. ಇದರ ನಡುವೆ ನೀವೇ ಬಹಳ ಊಹೆಯನ್ನ ಮಾಡಿಕೊಂಡು ಇನ್ನೇನೋ ಆಗ್ಬಿಡುತ್ತೆ ಎನ್ನುವಂತ ಮುಂದಾಲೋಚನೆಯನ್ನು ನೀವೇ ತೆಗೆದುಕೊಂಡು ಇಂತ ಎಲ್ಲ ಕಾರ್ಯಕರ್ತರ ಮೇಲೆ ವಿನಾಕಾರಣವಂತ ಮೊಕದ್ದಮೆಗಳನ್ನ ನೀವು ಹಾಕ್ತಾ ಇದ್ದೀರಿ. ಯಾಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡಿದಾರಲ್ಲ, ಆದೇಶ ಆಗಿದೆಯಲ್ಲ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುನಿಲ್ ಕುಮಾರ್? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಿಂದೂ ಅಲ್ವಾ? ಯಾವಾಗಲೂ ಕೇಸರಿ ತೊಟ್ಕೊಂಡು ಬರಿಗಾಲ್ನಲ್ಲಿ ನಡ್ಕೊಂಡು ಏನು ಹಿಂದೂ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರು ಹಿಂದೂ ಆಗಿ ಕಾಣ್ತಾ ಇಲ್ವಾ? ಸುನಿಲ್ ಕುಮಾರ್ ಅವರೇ, ನಿಮ್ಮ ಕರಾವಳಿಯ ಜಿಲ್ಲೆಯವರೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಪ್ರಮೋದ್ ಮುತಾಲಿಕ್ ಅವರನ್ನ ಜಿಲ್ಲೆಗಳಿಗೆ ನಿರ್ಬಂಧ ಏರ್ತಾ ಇದ್ದಾರೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಪ್ರಮೋದ್ ಮುತಾಲಿಕ್ ಅವರು ಕಾರ್ಕಳದಲ್ಲಿ MLA ನಿಂತ್ಕೊಂತಾರೆ, ಅವರ ವಿರುದ್ಧ ನೀವು ಆಪಾದನೆಗಳನ್ನು ಮಾಡ್ತೀರಿ. ನೀವು ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀರಿ. ಒಂದು ಸಾರಿ ನಿಮ್ಮ ಆತ್ಮಕ್ಕೆ ನೀವು ಕೇಳ್ಕೊಂಡು ನೋಡ್ರಿ ಸುನಿಲ್ ಕುಮಾರ್ ಅವರೇ, ನೀವು ಮಾಡ್ತಾ ಇರುವಂಥ ಎಂತಹ ತಪ್ಪು ಅಂತೇಳಿ. ಒಬ್ಬ ಹಿಂದೂ ಹೋರಾಟಗಾರ ಪ್ರಮೋದ್ ಮುತಾಲಿಕ್ ಕಾರ್ಕಳದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಂದಾಗ ನಿಜವಾದಂತಹ ಒಬ್ಬ ಹಿಂದೂ ಆಗಿದ್ರೆ ಅವತ್ತು ನೀವು ಆ ಸ್ಥಾನವನ್ನು, ಶಾಸಕ ಸ್ಥಾನಕ್ಕೆ ಅರ್ಜಿ ಹಾಕಿದ್ರಲ್ಲ, ವಾಪಸ್ ತಗೊಂಡು ಪ್ರಮೋದ್ ಮುತಾಲಿಕ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ. ನೀವು ಸಪೋರ್ಟ್ ಮಾಡಿ ಅವರನ್ನೇ ಗೆಲ್ಲಿಸ್ತಾ ಇದ್ರಿ. ನಿಮಗೆ ನಿಜವಾದಂತಹ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ದಿದ್ದರೆ, ನಿಮಗೆ ಕಾಳಜಿ ಏನಿದ್ರು ಶಾಸಕ ಸ್ಥಾನದ ಮೇಲೆ, ಪ್ರಮೋದ್ ಮುತಾಲಿಕ್ ಅವರು ಬಂದಾಗ ಅವರ ಮೇಲೆ ನೀವು ನಡೆಸಿದಂತಹ ವಾಗ್ದಾಳಿಗಳು ಯಾವ ರೀತಿ ಇತ್ತು? ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ, ಹಿಂದೂ ಸಂಘಟನೆ ಬಗ್ಗೆ ಮಾತಾಡ್ತೀರಿ. ಪ್ರವೀಣ್ ಭಾಯ್ ತೊಗಾಡಿ ಅವರನ್ನು ನಿಷೇಧ ಮಾಡ್ತಲ್ಲ ಕೇಂದ್ರ ಸರ್ಕಾರ, ಅದ್ರ ಬಗ್ಗೆ ಯಾವತ್ತಾದ್ರೂ ದನಿ ಎತ್ತಿದ್ರಾ? ದನಿ ಎತ್ತಿಲ್ರಿ. ಜನ ಮರ್ತು ಬಿಡ್ತಾರೆ. ಜನರು ಏನು ಜ್ಞಾಪಕ ಶಕ್ತಿ ಕಡಿಮೆ. ಸುನಿಲ್ ಕುಮಾರ್ ಅವರೇ, ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ. ನೀವು ಶಾಸಕ ಸ್ಥಾನಕ್ಕೋಸ್ಕರವಾಗಿ ಒಬ್ಬ ಹಿಂದೂ ಹೋರಾಟಗಾರನನ್ನು ಸೋಲಿಸೋದಕ್ಕೆ ಏನೆಲ್ಲ ಮಾಡಿದ್ರಿ, ಇವೆಲ್ಲವೂ ಸಹ ಜನ ಮರ್ತಿರ್ಬೋದ್ರಿ, ನಾವು ಮರಿತಾ ಇಲ್ಲ. ಯಾರ್ರೀ ಚಕ್ರವರ್ತಿ ಸೂಲಿಬೆಲೆ ಏನು ಕತೆ? ಪುನೀತ್ ಕೆರೆಹಳ್ಳಿ ಕತೆ ಏನು? ಇವ್ರು ಏನೇನು ಮಾಡ್ತಾ ಇದ್ದಾರೆ? ಇಂಥವರ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಇಂಥವರ ಹೆಸರನ್ನು ಇವರು ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ. ಇವರಿಂದ ನಿಮಗೆ ವೋಟ್ ಬ್ಯಾಂಕ್ ಆಗುತ್ತೆ, ಇವರಿಂದ ನಿಮ್ಮ ಪಕ್ಷಕ್ಕೆ ವೋಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಓಲೈಸೋದಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಹಿಂದೂ ಧರ್ಮ ಬೇಕಾಗಿಲ್ರಿ ಸುನಿಲ್ ಕುಮಾರ್ ಅವರೇ. ನಿಜವಾಗೂ ನೀವು ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ದಿದ್ದರೆ, ನೀವು ನಿಜವಾಗೂ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ದಿದ್ರೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಗಡೀಪಾರು ಮಾಡ್ತಲ್ಲ ಸರ್ಕಾರ, ಅದರ ಬಗ್ಗೆ ಪ್ರಶ್ನೆ ಮಾಡಿ ಸದನದಲ್ಲಿ ಧ್ವನಿ ಎತ್ತಿ ಆ ಗಡೀಪಾರನ್ನು ಕ್ಯಾನ್ಸಲ್ ಮಾಡ್ತಾ ಇದ್ರಿ. ನೀವು ನಿಜಕ್ಕೂ ಹಿಂದೂ ಧರ್ಮದ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಮಮಕಾರವೂ ಇಲ್ಲ, ಹಿಂದೂ ಧರ್ಮದ ರಕ್ಷಣೆಯೂ ನಿಮಗೆ ಗೊತ್ತಿಲ್ಲ. ನಿಮಗೆ ಬೇಕಾಗಿರುವುದು ವೋಟ್ ಬ್ಯಾಂಕ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ನಾವು ಬೆಂಬಲಿಸಿಬಿಟ್ರೆ ನಮಗೆ ಎಲ್ಲಿಂದಲೋ ಬರಬೇಕಾದಂತಹ ಓಟುಗಳು ತಪ್ಪೋಗ್ಬಿಟ್ರೆ, ನನಗೆ ಓಟು ತಪ್ಪೋಗ್ಬಿಟ್ರೆ, ನನಗೆ ಶಾಸಕನಾಗುವಂತಹ ಅವಕಾಶ ತಪ್ಪೋಗ್ಬಿಟ್ರೆ, 2028ಕ್ಕೆ ತಪ್ಪೋಗ್ಬಿಟ್ರೆ ಈ ಲೆಕ್ಕಾಚಾರದಲ್ಲಿ ನೀವಿದ್ದೀರಾ ಹೊರತು ನಿಮಗೆ ಹಿಂದೂ ಧರ್ಮ ಅನ್ನೋದನ್ನು ನೀವು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಾ ಹೊರತು ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬರು ಹಿಂದೂ ಅಂತ ನಿಮ್ಗೆ ಅನ್ನಿಸ್ತಾನೇ ಇಲ್ಲ. ಸೌಜನ್ಯ ಒಬ್ಬ ಹಿಂದೂ ಅಂತ ನಿಮ್ಗೆ ಅನ್ನಿಸ್ತಾನೇ ಇಲ್ಲ. ಸೌಜನ್ಯ ಇವತ್ತು ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಸೌಜನ್ಯಗೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾನೇ ಇಲ್ಲ.
ನಾರಾಯಣ ಯಮುನಾ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನಿಸ್ತಾನೆ ಇಲ್ಲ. ನಿಮಗೆ ಬೇಕಾಗಿರುವುದು ವೋಟ್ ಬ್ಯಾಂಕು, ನಿಮಗೆ ಬೇಕಾಗಿರುವುದು ಹಿಂದೂ ಧರ್ಮದ ವೋಟ್ ಬ್ಯಾಂಕು. ಪದೇ ಪದೇ ಹೇಳ್ತಿರಲ್ಲ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕು ಮುಸಲ್ಮಾನರು ಅಂತ ಹೇಳ್ತಿರಲ್ಲ. ಮುಸಲ್ಮಾನರು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕ್ತೀವಿ, ನಮ್ಮ ಧರ್ಮಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ನೀವು ಮಾಡ್ತಾ ಇರ್ಬೋದು ಏನು, ಧರ್ಮವನ್ನು ಬಳಸ್ಕೊಂಡು ಭಾವನಾತ್ಮಕವಾಗಿ ಹಿಂದೂಗಳನ್ನು ತಮ್ಮತ್ತ ಸೆಳೆದುಕೊಂಡು ಧರ್ಮದ ವೋಟುಗಳನ್ನು ಪಡೆಯೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ದ್ವಂದ್ವ ನೀತಿ ಅನುಸರಿಸ್ತಾ ಇದ್ದೀರಿ. ದ್ವಂದ್ವ ನೀತಿ. ಹಿಂದೂ ಧರ್ಮ, ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಬಳಸ್ಕೊಳ್ತಾ ಇದ್ದೀರಿ. ಸುನೀಲ್ ಕುಮಾರ್ ಅವರೇ, ಪುನೀತ್ ಕೆರೆಹಳ್ಳಿ ಮೇಲೆ ಯಾವ್ಯಾವ ಕೇಸುಗಳಿದೆ ರೀ? ಇಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀರಾ? ಚಕ್ರವರ್ತಿ ಸುಲಿಬೆಲೆ ಹೇಳಿದಂಥ ಅಷ್ಟು ಸುಳ್ಳುಗಳನ್ನು ಒಂದು ಸಾರಿ ರಿವೈಂಡ್ ಮಾಡ್ಕೊಂಡು ನೋಡಿದರೆ ನೀವು ಸದನದಲ್ಲಿ ಪ್ರಸ್ತಾಪ ಮಾಡ್ತೀರಿ ಅಂತಂದರೆ ನಿಮಗೆ ನಿಜಕ್ಕೂ ನಾವು ಏನಂತ ತಿಳ್ಕೊಳ್ಬೇಕು, ನಿಮಗೆ ಏನಂತ ನಾವು ಅರ್ಥೈಸ್ಕೊಳ್ಬೇಕು ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಸುಳ್ಳು ಹೇಳ್ಕೊಂಡು ನಿಮ್ಮ ಪಕ್ಷಕ್ಕೆ ವೋಟ್ ಬ್ಯಾಂಕ್ ತರುವಂತಹ ಚಕ್ರವರ್ತಿ ಸೂಲಿಬೆಲೆ ನಾವು ಹಿಂದೂ ಹೋರಾಟಗಾರ ಅಂತಾರೆ. ಯಾವ ಹಿಂದೂ ಹೋರಾಟಗಾರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪತ್ರಕರ್ತ ಅಂತಾರೆ, ಹಿಂದೂ ಹೋರಾಟಗಾರ ಅಂತಾರೆ, ವಾಗ್ಮಿಗಳು ಅಂತಾರೆ, ಚಿಂತಕರು ಅಂತಾರೆ. ಅವ್ರು ಯಾರು ಅಂತ ಇವತ್ತರೆಗೂ ನಮಗೆ ಗೊತ್ತಾಗ್ತಾನೆ ಇಲ್ಲ. ಇನ್ನು ಪುನೀತ್ ಕೆರೆಹಳ್ಳಿ ಬಾಂಗ್ಲಾದೇಶಿಗರನ್ನು ಅವ್ರನ್ನ ಪತ್ತೆ ಮಾಡ್ತಾರಂತೆ, ಅವ್ರ ಮೇಲೆ ಕೇಸ್ ಹಾಕ್ತಾರಂತೆ. ಹಾಗಾದರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಸಂವಿಧಾನಕ್ಕೆ ಗೌರವ ಇಲ್ವಾ? ಏನು ಮಾತಾಡ್ತೀರ್ರಿ ನೀವು? ಯಾಕೆ ಬಾಂಗ್ಲಾದೇಶಿಗರನ್ನು ಪತ್ತೆ ಮಾಡೋದಕ್ಕೆ ಪುನೀತ್ ಕೆರೆಹಳ್ಳಿ ಒಬ್ಬನೇ ಹೋಗ್ಬೇಕಾ? ಯಾಕೆ ಸುನೀಲ್ ಕುಮಾರ್ ಹೋಗ್ಬೋದಲ್ಲ, BJP ಅವರು ಹೋಗ್ಬೋದಲ್ಲ? ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿರುವಂತಹ ಬಾರ್ಡರಿಂದ ಒಳಗಡೆ ಬರ್ತಾ ಇದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ನಿಮ್ಮ ಕೈನ ಆಗೋದಿಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ನೀವು ಮಾತನಾಡ್ತಾ ಇರುವಂಥದ್ದು ಯಾವುದು? ಸದನದಲ್ಲಿ ನಿಂತ್ಕೊಂಡು ನಮಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಎಂತಹ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ? ಎಂತಹ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ? ನನ್ನ ಹಿಂದೂ ಧರ್ಮ ರೀ, ನನ್ನ ಹಿಂದೂ ಧರ್ಮವನ್ನು ನೀವು ನಿಮ್ಮ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಲ್ಲ, ಆ ಹಕ್ಕು ಯಾರು ಕೊಟ್ಟರು ನಿಮಗೆ? ನಾನು ಒಬ್ಬ ಹಿಂದೂನೇ, ನನ್ನ ಹಕ್ಕು, ನನ್ನ ಹಿಂದೂ ಧರ್ಮದವನ್ನು ಬಳಸ್ಕೊಂಡು ನನ್ನ ಹಿಂದೂ ಧರ್ಮವನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಿ. ನಿಮಗೆ ಆ ಹಕ್ಕು ಯಾರಿಗೆ ಕೊಟ್ಟರು? ನೀವು ರಾಜಕಾರಣ ಮಾಡಬೇಕಾ? ಮಾಡ್ಕೊಳ್ಳಿ, ನಿಮ್ಮ ಸಾಧನೆಗಳ ಬಗ್ಗೆ ಮಾಡ್ಕೊಳ್ಳಿ. ದ್ವಂದ್ವ ನೀತಿ ಮಾಡೋಕ್ಕೆ ಹೋಗಬೇಡಿ, ಡಬಲ್ ಗೇಮ್ ಮಾಡೋಕ್ಕೆ ಹೋಗಬೇಡಿ. ಪ್ರಮೋದ್ ಮುತಾಲಿಕ್ ಅವರನ್ನು ಸೋಲಿಸೋದಕ್ಕೆ ಕರೆ ಕೊಡ್ತೀರಿ, ಅವರ ಮೇಲೆ ಆಪಾದನೆಗಳನ್ನು ಮಾಡ್ತೀರಿ. ಪ್ರಮೋದ್ ಮುತಾಲಿಕ್ ಅವರು ಕಾರ್ಕಳದಲ್ಲಿ ಸ್ಪರ್ಧೆ ಮಾಡಿದಾಗ ನೀವು ಅವರನ್ನು ಶಾಸಕ ಸ್ಥಾನದಿಂದ ಸ್ಪರ್ಧೆಯಾಗಿದ್ರಲ್ಲ, ಹಿಂದೆ ಸರ್ಕೊಂಡಿದ್ರೆ ಅವತ್ತು ನಿಮ್ಮನ್ನು ಮೆಚ್ತಾ ಇದ್ವಿ. ನೀವೊಬ್ಬರು ಹಿಂದೂ ಹೋರಾಟಗಾರ ಅಂತೇಳಿ, ಹಿಂದೂ ಹೋರಾಟಗಾರ ಅಂತ ಮೆಚ್ತಾ ಇದ್ವಿ. ಒಬ್ಬ ಹಿಂದೂ ಹೋರಾಟಗಾರನ ಮೇಲೆ ಅಲಿಗೇಷನ್ ಮಾಡ್ತೀರಿ, ಹಿಂದೂ ಹೋರಾಟಗಾರರನ್ನು ಸೋಲಿಸ್ತೀರಿ. ಒಬ್ಬ ಹಿಂದೂ ಹೋರಾಟಗಾರ ಸದಾ ಹಿಂದುತ್ವ ಅಂತ ಹೇಳ್ತಾ ಇರುವಂತಹ ಪ್ರಮೋದ್ ಮುತಾಲಿಕ್ ಅವರನ್ನು ಸೋಲಿಸ್ತೀರಿ ಅಂತಂದರೆ ನೀವು ಸದನದಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುವಂತಹ ಅರ್ಹತೆ ನಿಮಗಿಲ್ಲ. ನನ್ನ ಹಿಂದೂ ಧರ್ಮದ ಪರವಾಗಿ ನೀವು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಪರವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ತೋರಿಕೆಯ ಹಿಂದೂ ಧರ್ಮದ ಹೋರಾಟಗಾರರಿದ್ದಾರಲ್ಲ, ಅವರು ನಮಗೆ ಬೇಕಾಗಿಲ್ಲ. ನೀವು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯವನ್ನು ಬಿಟ್ಟು ಬಂದು ಹಿಂದೂ ಧರ್ಮದ ರಕ್ಷಣೆಗೆ ನಿಂತ್ಕೊಳ್ಳಿ, ಸಂಘಟನೆಗೆ ನಿಂತ್ಕೊಳ್ಳಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡ್ತಾ ಇದ್ದಾರಲ್ಲ, ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಹೋರಾಟ ಮಾಡ್ತಾ ಇದ್ರಿ. ಇವತ್ತು ನಿಮ್ಮ ಓಟಿಗೋಸ್ಕರವಾಗಿ, ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಸತ್ಯವನ್ನು ಸಾಯಿಸ್ತಾ ಇದ್ದೀರಲ್ಲ, ಸತ್ಯವನ್ನು ಸಾಯಿಸ್ತಾ ಇದ್ದೀರಲ್ಲಿ. ಸುನೀಲ್ ಕುಮಾರ್ ಅವರೇ, ನೀವು ಪ್ರಜ್ಞಾವಂತರು, ವಿದ್ಯಾವಂತರು, ನೀವು ಏನು ತಿಳ್ಕೊಳ್ತೀರಾ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಆದರೆ ನೀವು ಮಾಡ್ತಾ ಇರುವಂತಹ ಕತೆ ಏನು? ಅಲ್ಲಿ ಪರಶುರಾಮನ ಮೂರ್ತಿಯ ವಿಚಾರ ಬಂದಾಗಲೂ ಸಹ ಸರಿಯಾದಂತಹ ಮಾಹಿತಿ ಬರಲಿಲ್ಲ ನಮಗೆ. ಅದು ಬಿಡಿ. ಈಗ ಸದನದಲ್ಲಿ ನೀವು ಚಕ್ರವರ್ತಿ ಸುಲಿಬೆಲೆ ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತನಾಡಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಡೀಪಾರ್ ಆದೇಶ ಆಗಿದೆ, ಅವರು ಬೇಲಿಗೆ ಅರ್ಜಿ ಅಪ್ಲೈ ಮಾಡಿದ್ದಾರೆ, ಇದರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಂತಂದರೆ ನಿಜಕ್ಕೂ ನಿಮ್ಮ ಡಬಲ್ ಗೇಮ್ ಆಟ ಏನಿದೆಯಲ್ಲ ಇದು ಬಯಲಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.